ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ OTTಯಲ್ಲಿ ರಿಲೀಸ್ ಆಗಿರುವ ಮಲಯಾಳಂನ ಮಮ್ಮೂಟಿ ಅವರ ನಟನೆಯ ಡಾಮಿನಿಕ್ ಅಂಡ್ ದ ಲೇಡೀಸ್ ಪರ್ಸ್ ಎಂಬ ಒನ್ ಆಫ್ ದ ಬೆಸ್ಟ್ ಮರ್ಡರ್ ಇನ್ವೆಸ್ಟಿಗೇಷನ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಡಾಮಿನಿಕ್ ಈ ಹಿಂದೆ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆದರೆ ತನಗಿದ್ದ ಕಣ್ಣಿನ ದೃಷ್ಟಿ ಸಮಸ್ಯೆಯಿಂದಾಗಿ ತನ್ನ ಪೊಲೀಸ್ ಕೆಲಸವನ್ನ ಕಳೆದುಕೊಂಡು ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಯನ್ನ ರನ್ ಮಾಡ್ತಿರ್ತಾನೆ. ಹೀಗಿರುವಾಗಲೇ ಒಂದು ದಿನ ಹಾಸ್ಪಿಟಲ್ ನಲ್ಲಿ ಸಿಕ್ಕಿದ್ದ ಪೂಜಾ ಎಂಬ ಹುಡುಗಿಯ ಪರ್ಸ್ ಅನ್ನ ಆಕೆಗೆ ರಿಟರ್ನ್ ಮಾಡಬೇಕು ಅಂತ ಹುಡುಕಿಕೊಂಡು ಹೋದಾಗ ಎಕ್ಸ್ಪೆಕ್ಟೇ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಯಾಕಂದ್ರೆ ಪೂಜಾ ಕೆಲವು ದಿನಗಳ ಹಿಂದೆ ತಾನೇ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದು, ಆಕೆಗೆ ಸಂಬಂಧಪಟ್ಟಿದ್ದ ಜನರು ಕೂಡ ತುಂಬಾನೇ ನಿಗೂಢವಾಗಿ ಕಾಣೆಯಾಗಿರ್ತಾರೆ. ಡೊಮಿನಿಕ್ ಹೇಗಾದ್ರೂ ಮಾಡಿ ಈ ಕೇಸನ್ನ ಸಾಲ್ವ್ ಮಾಡಲೇಬೇಕು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಒಂದೊಂದೇ ಶಾಕಿಂಗ್ ಮರ್ಡರ್ ಮಿಸ್ಟ್ರಿಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಷ್ಟಕ್ಕೂ ಆ ಪೂಜಾ ಎಂಬ ಹುಡುಗಿ ಏನಾದ್ಲು? ಡೊಮಿನಿಕ್ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ? ಹಾಗೂ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಮಿಸ್ಟರಿಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕೊಚ್ಚಿಯಲ್ಲಿ ಎಲ್ಲ ಕಡೆ ಡೊಮಿನಿಕ್ ಡಿಟೆಕ್ಟಿವ್ ಏಜೆನ್ಸಿಯ ಆಡ್ ಗಳನ್ನ ನೋಡ್ತೀವಿ. ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಜಾಬ್ ಖಾಲಿ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ವಿಕ್ಕಿ ಎಂಬ ಹುಡುಗ ಡೊಮಿನಿಕ್ ನನ್ನ ಹುಡುಕಿಕೊಂಡು ಅಲ್ಲಿದ್ದ ಅಡ್ರೆಸ್ಗೆ ಹೋಗ್ತಾನೆ. ನೋಡಿದ್ರೆ ಚಿತ್ರದ ಹೀರೋ ಡೊಮಿನಿಕ್ ತನ್ನ ಮನೆಯಲ್ಲೇ ಡಿಟೆಕ್ಟಿವ್ ಏಜೆನ್ಸಿಯ ಆಫೀಸ್ ಅನ್ನ ರನ್ ಮಾಡ್ತಿರ್ತಾನೆ. ಡೊಮಿನಿಕ್ ವಿಕ್ಕಿಯನ್ನ ಮನೆ ಒಳಗಡೆ ಕರೆದು ಕೂರಿಸಿ ಸ್ವಲ್ಪ ಹೊತ್ತು ಅವನನ್ನೇ ಅಬ್ಸರ್ವ್ ಮಾಡಿ ಏನೋ ಪ್ರಶ್ನೆಗಳನ್ನ ಕೇಳದೆ ನೀನು ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳ್ತಾನೆ. ಇಂಟರ್ವ್ಯೂ ಇಲ್ಲದೇನೆ ತಾನು ಕೆಲಸಕ್ಕೆ ಸೆಲೆಕ್ಟ್ ಆದ್ನಂತ ವಿಕ್ಕಿಗೆ ಆಶ್ಚರ್ಯ ಹಾಗೂ ಖುಷಿ ಎರಡೂ ಆಗುತ್ತೆ. ಅದೇ ಆಶ್ಚರ್ಯದಲ್ಲಿ, ಸರ್ ನೀವು ನನ್ನ ಬಳಿ ಒಂದೇ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಿಲ್ಲ, ಹೀಗಿರುವಾಗ ನಾನ್ ಹೇಗೆ ಈ ಕೆಲಸಕ್ಕೆ ಸೆಲೆಕ್ಟ್ ಆದೆ ಅಂತ ಕೇಳ್ತಾನೆ. ಅದಕ್ಕೆ ಡೊಮಿನಿಕ್ ತಾನು ಅಬ್ಸರ್ವ್ ಮಾಡಿದ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡುತ್ತಾನೆ. ನೀನು ಮನೆಗೆ ಬಂದಾಗ ನಿನ್ನ ಮುಖವನ್ನ ನೋಡ್ತಿದ್ದ ಹಾಗೇನೆ ನಿನ್ನ ಕಣ್ಣಿನ ಕೆಳಗಡೆ ಬ್ಲಾಕ್ ಸ್ಪಾಟ್ಸ್ ಇರೋದು ಕಾಣಿಸ್ತು. ಅದರರ್ಥ ನೀನು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದಿಲ್ಲ ಅಂತ ಕನ್ಫರ್ಮ್ ಆಯ್ತು. ಒಬ್ಬ ಡಿಟೆಕ್ಟಿವ್ ಆಗ್ಬೇಕು ಅಂತ ಅಂದುಕೊಳ್ತಿರುವ ವ್ಯಕ್ತಿ ಹಗಲು ರಾತ್ರಿ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು. ಆ ಮೊದಲ ಕ್ವಾಲಿಟಿ ನಿನ್ನಲ್ಲಿ ಇದೆ ಅಂತ ನೋಡ್ತಿದ್ದ ಹಾಗೇನೆ ಗೊತ್ತಾಯ್ತು. ನಂತರ ನಿನ್ನ ಬ್ಯಾಗ್ ಅನ್ನ ಅಬ್ಸರ್ವ್ ಮಾಡಿದಾಗ ಅದಕ್ಕೆ ಏರ್ಪೋರ್ಟ್ ನಲ್ಲಿ ಹಾಕುವ ಟ್ಯಾಗ್ ಅನ್ನ ನೋಡಿದೆ. ಹಾಗೂ ನಿನ್ನ ಕೈಯಲ್ಲಿ ಇತ್ತೀಚೆಗೆ ತಾನೆ ಹಾಕಿರುವ ಪೋರ್ಚುಗೀಸ್ ಭಾಷೆಯ ಟ್ಯಾಟೂವನ್ನ ನೋಡಿದೆ. ಅದರರ್ಥ ನೀನು ಇತ್ತೀಚೆಗೆ ತಾನೆ ಯಾವುದೋ ಫಾರಿನ್ ಟ್ರಿಪ್ಗೆ ಹೋಗಿ ವಾಪಸ್ ಬಂದಿದ್ಯಾ. ಹಾಗೂ ನೀನು ಹಾಕಿರುವ ಬ್ರಾಂಡೆಡ್ ಬಟ್ಟೆಗಳನ್ನ ನೋಡಿದಾಗ್ಲೇ ಕನ್ಫರ್ಮ್ ಆಯ್ತು ನೀನೊಬ್ಬ ರಿಚ್ ಫ್ಯಾಮಿಲಿಗೆ ಸೇರಿರುವ ಹುಡುಗ ಅಂತ. ಹೀಗಿರುವಾಗ ಸಂಬಳಕ್ಕೆ ಆಸೆ ಪಡದೆ ಫ್ಯಾಷನ್ಗೋಸ್ಕರ ನನ್ನ ಬಳಿ ಕೆಲಸ ಕೇಳ್ಕೊಂಡು ಬಂದೆ ಅಲ್ವಾ, ಅದಕ್ಕೆ ನಿನ್ನನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಡೊಮಿನಿಕ್ ನ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಎಲ್ಲಿಗಾದ್ರೂ ಹೋಗೋದಕ್ಕೆ ಪೆಟ್ರೋಲ್ ನ ಖರ್ಚಿಗೆ ದುಡ್ಡಿಲ್ಲದೆ ನಡೆದುಕೊಂಡೇ ಓಡಾಡ್ತಿರ್ತಾನೆ. ಮುಂದುವರೆದು, ವಿಕ್ಕಿ ನಿನಗೆ ತಿಂಗಳು ಇಷ್ಟೇ ಸ್ಯಾಲರಿ ಅಂತ ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ನಮ್ಮ ಬಳಿ ಬರುವ ಕೇಸ್ಗಳನ್ನ ಸಾಲ್ವ್ ಮಾಡಿ ಅದರಿಂದ ಸಿಗುವ ಫೀಸ್ ನಲ್ಲಿ ನಿನಗೆ ಇಷ್ಟು ದುಡ್ಡು ಅಂತ ಕೊಡ್ತೀನಿ. ವಿಕ್ಕಿ ಸರಿ ಅಂತ ಒಪ್ಪಿಕೊಂಡ ನಂತರ, ನಡಿ ಇವತ್ತು ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಇದೆ ಅಂತ ವಿಕ್ಕಿಯನ್ನ ಕರೆದುಕೊಂಡು ಬಸ್ ಸ್ಟಾಪ್ ಗೆ ಬಂದು ಬಸ್ಗೆ ವೇಟ್ ಮಾಡ್ತಿರ್ತಾನೆ. ಆಗ ಅರ್ಜೆಂಟ್ ಆಗಿ ಎಲ್ಲಿಗೆ ಹೋಗ್ತಿದ್ದ ಒಬ್ಬ ವ್ಯಕ್ತಿ ಇವರಿಬ್ಬರಿಗೆ ಡ್ಯಾಶ್ ಹೊಡೆದು ತನ್ನ ಬಳಿ ಇದ್ದ ಪರ್ಸ್ ಅನ್ನ ಬೀಳಿಸಿಕೊಳ್ತಾನೆ. ಡೊಮಿನಿಕ್ ಆ ಪರ್ಸ್ ಅನ್ನ ಕೊಡ್ತಿದ್ದ ಹಾಗೇನೆ ಆ ವ್ಯಕ್ತಿ ಅರ್ಜೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಡೊಮಿನಿಕ್ ಹಾಗೂ ವಿಕ್ಕಿ ಸೋಮನ್ ಎಂಬ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ಒಂದು ದೊಡ್ಡ ಹೋಟೆಲ್ಗೆ ಬರ್ತಾರೆ. ವಿಕ್ಕಿಗೆ ಹೊರಗಡೆನೆ ವೇಟ್ ಮಾಡೋದಕ್ಕೆ ಹೇಳಿ, ವಿಕ್ಕಿ ನಾನು 15 ನಿಮಿಷದಲ್ಲಿ ವಾಪಸ್ ಬರ್ಲಿಲ್ಲ ಅಂದ್ರೆ ನೀನು ತಕ್ಷಣ ಇಲ್ಲೇ ಹತ್ತಿರದಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋಡ್ ರೆಡ್ ಅಂತ ಇನ್ಫಾರ್ಮ್ ಮಾಡು. ನೀನು ಕೋಡ್ ರೆಡ್ ಅಂತ ಹೇಳ್ತಿದ್ದ ಹಾಗೇನೆ ಅಲ್ಲಿರುವ ಕಾನ್ಸ್ಟೇಬಲ್ ಗಳು ಅರ್ಥ ಮಾಡ್ಕೊಂಡು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಮೇಲೆ ಬರ್ತಾನೆ. ತಕ್ಷಣ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿಟ್ಕೊಂಡು ಸೋಮನ್ ಹೋಗಿದ್ದ ರೂಮ್ ನ ಡೋರ್ ಅನ್ನ ಒಡೆದು ಒಳಗಡೆ ಬಂದಾಗ ಸೋಮನ್ ಒಬ್ಬಳು ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಇವನನ್ನ ನೋಡಿ ಗಾಬರಿಯಾದ ಆ ಸೋಮನ್, ಯಾರ್ ನೀನು, ಯಾಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಡೊಮಿನಿಕ್ ನಗುತ್ತಾ, ನಿನ್ನ ಹೆಂಡತಿ ಮಲ್ಲಿಕಾಗೆ ನಿನ್ನ ಮೇಲೆ ಅನುಮಾನ ಬಂದು ಫಾಲೋ ಮಾಡೋದಕ್ಕೆ ಹೇಳಿದ್ರು. ನೀನು ಈ ಹುಡುಗಿಯ ಜೊತೆ ಅಫೇರ್ ಇಟ್ಟುಕೊಂಡಿರುವ ವಿಷಯವನ್ನ ತಕ್ಷಣ ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮತ್ತಷ್ಟು ಹೆದರಿಕೊಂಡ ಆ ಸೋಮನ್, ನೀನು ಕೇಳಿದಷ್ಟು ದುಡ್ಡನ್ನ ಕೊಡ್ತೀನಿ, ದಯವಿಟ್ಟು ಈ ವಿಷಯವನ್ನ ನನ್ನ ಹೆಂಡತಿಗೆ ಹೇಳ್ಬೇಡ ಅಂತ ತನ್ನ ಬಳಿ ಇದ್ದ 50,000 ದುಡ್ಡನ್ನ ಕೊಡ್ತಾನೆ. ಅದಕ್ಕೆ ಡೊಮಿನಿಕ್, ಸರಿ ನಾನು ಮತ್ತೆ ದುಡ್ಡನ್ನ ಕೇಳಿದಾಗ ಕೊಡಬೇಕು, ಇಲ್ಲ ಅಂದ್ರೆ ಈ ವಿಡಿಯೋವನ್ನ ನಿನ್ನ ಹೆಂಡತಿಗೆ ತೋರಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಹೊರಗಡೆ ಬಂದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ.
ಸ್ನೇಹಿತರೆ, ಅಷ್ಟಕ್ಕೂ ಆ ಸೋಮನ್ನ ಹೆಂಡತಿ ಮಲ್ಲಿಕಾ ಇವನ ಬಳಿ ಬಂದು ತನ್ನ ಗಂಡನನ್ನ ಫಾಲೋ ಮಾಡು ಅಂತ ಹೇಳೇ ಇರೋದಿಲ್ಲ. ಸೋಮನ್ನೊಬ್ಬ ಶ್ರೀಮಂತ ಬಿಸ್ನೆಸ್ ಮನ್ ಆಗಿದ್ದ ಕಾರಣ ಅವನ ಮೇಲೆ ಅನುಮಾನ ಬಂದು ಫಾಲೋ ಮಾಡ್ತಾ ಹೋದಾಗ ಅವನಿಗೆ ಅಫೇರ್ ಇರುವ ವಿಷಯ ಡೊಮಿನಿಕ್ಗೆ ಗೊತ್ತಾಗಿರುತ್ತೆ. ಡೊಮಿನಿಕ್ ಬಳಿ ಖರ್ಚಿಗೆ ದುಡ್ಡಿಲ್ಲದ ಕಾರಣ ನಿನ್ನ ಹೆಂಡತಿನೇ ಫಾಲೋ ಮಾಡೋದಕ್ಕೆ ಹೇಳಿದ್ಲು ಅಂತ ಸೋಮನ್ನನ್ನ ಬ್ಲಾಕ್ ಮೇಲ್ ಮಾಡಿ 50,000 ವಸೂಲಿ ಮಾಡಿರ್ತಾನೆ. ಆದ್ರೆ ಈ ವಿಷಯವನ್ನ ವಿಕಿಗೆ ಹೇಳದೆ ಸುಮ್ಮನೆ ಅಲ್ಲಿಂದ ಮನೆಗೆ ಹೊರಟು ಬರ್ತಾನೆ. ಇನ್ನು ಡೊಮಿನಿಕ್ ನ ಪರ್ಸನಲ್ ಲೈಫ್ ನ ಬಗ್ಗೆ ಹೇಳೋದಾದ್ರೆ ಈತನಿಗೆ ಈಗಾಗಲೇ ಮದುವೆಯಾಗಿ ಡಿವೋರ್ಸ್ ಆಗಿರುತ್ತೆ. ಈತ 5 ವರ್ಷಗಳ ಹಿಂದೆ ತನ್ನ ಪೊಲೀಸ್ ಕೆಲಸವನ್ನ ಕಳೆದುಕೊಳ್ತಿದ್ದ ಹಾಗೆ ಇವನ ಹೆಂಡತಿ ಇವನಿಗೆ ಡಿವೋರ್ಸ್ ಕೊಟ್ಟು ಬೇರೊಬ್ಬನನ್ನ ಮದುವೆ ಆಗಿರ್ತಾಳೆ. ಅಷ್ಟಕ್ಕೂ ಈತ ಯಾಕೆ ತನ್ನ ಪೊಲೀಸ್ ಕೆಲಸವನ್ನ ಕಳೆದುಕೊಂಡ ಅಂತ ಡೀಟೇಲ್ ಆಗಿ ಮುಂದೆ ನಮಗೆ ಗೊತ್ತಾಗುತ್ತೆ. ಇನ್ನು ಡೊಮಿನಿಕ್ ತಾನು ಮಾಡಿದ್ದ ಸಾಲಗಳನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಆಸ್ತಿ ಪಾಸ್ತಿಗಳನ್ನ ಮಾರಿಕೊಂಡು ಮಾಧುರಿ ಎಂಬ ಒಬ್ಬಳು ವಯಸ್ಸಾಗಿದ್ದ ಮಹಿಳೆಯ ಮನೆಯಲ್ಲಿ ಬಾಡಿಗೆಗೆ ವಾಸ ಮಾಡ್ತಿರ್ತಾನೆ. ಮಾಧುರಿಯ ಮನೆಯಲ್ಲೂ ಯಾರೋ ಇಲ್ಲದ ಕಾರಣ ಇವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಡೊಮಿನಿಕ್ ಮಾಧುರಿಗೆ ಸರಿಯಾಗಿ ತಿಂಗಳು ಬಾಡಿಗೆ ಕೂಡ ಕೊಡದೆ ಆಕೆ ಮನೆಯಲ್ಲೇ ತಿಂಡಿ ಊಟ ಎಲ್ಲ ಮಾಡ್ತಿರ್ತಾನೆ. ಹೀಗೆ ಇಬ್ಬರು ಕ್ಯಾಶುವಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಮಾತನಾಡ್ತಿರ್ತಾರೆ. ಆಗ ಮಾಧುರಿ ಹೇಳ್ತಾಳೆ, ಡೊಮಿನಿಕ್, ಇವತ್ತು ಬೆಳಿಗ್ಗೆ ನಾನು ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾಗ ನನಗೆ ಒಂದು ಲೇಡೀಸ್ ಪರ್ಸ್ ಸಿಕ್ತು. ಆ ಪರ್ಸ್ ಅನ್ನ ಯಾರಾದ್ರೂ ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರ್ತಾರ ಅಂತ ನೋಡ್ದೆ. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಯಾರು ಬರ್ಲೇ ಇಲ್ಲ. ಈ ಪರ್ಸ್ ಅನ್ನ ಕಳೆದುಕೊಂಡಿರೋರು ತುಂಬಾನೇ ಗಾಬರಿಯಾಗಿರ್ಬೋದು. ಡೊಮಿನಿಕ್, ನೀನು ಅವರನ್ನ ಹುಡುಕಿ ಈ ಪರ್ಸ್ ಅನ್ನ ರಿಟರ್ನ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಡೊಮಿನಿಕ್ ತಮಾಷೆ ಮಾಡ್ತಾ, ನನ್ನಂತ ಡಿಟೆಕ್ಟಿವ್ ಇಂತ ಸಣ್ಣ ಪುಟ್ಟ ಕೇಸ್ ಗಳನ್ನ ಹ್ಯಾಂಡಲ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾಧುರಿ ಕೂಡ ತಮಾಷೆ ಮಾಡ್ತಾ, ನೀನು ಈ ಪರ್ಸ್ ಅನ್ನ ಕಳೆದುಕೊಂಡಿರೋರಿಗೆ ರಿಟರ್ನ್ ಮಾಡಿದ್ರೆ ನೀನು ನನಗೆ ಕೊಡಬೇಕಾಗಿರುವ ಬಾಡಿಗೆ ದುಡ್ಡನ್ನ ಮನ್ನಾ ಮಾಡ್ತೀನಿ ಅಂತ ತಮಾಷೆ ಮಾಡ್ತಾಳೆ. ಸರಿ ಅಂತ ಡೊಮಿನಿಕ್ ಆ ಪರ್ಸ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಒಂದಷ್ಟು ದುಡ್ಡು ಹಾಗೂ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಅದನ್ನ ಆಕ್ಸೆಸ್ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಚೆಕ್ ಮಾಡ್ತಾನೆ. ಆದ್ರೆ ಆ ಮೆಮೊರಿ ಕಾರ್ಡ್ ಪಾಸ್ವರ್ಡ್ ಸೆಟ್ ಆಗಿರುತ್ತೆ. ನಂತರ ಆ ಪರ್ಸ್ ನಲ್ಲಿ ಮತ್ತೇನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಪೂಜಾ ಎಂಬ ಹುಡುಗಿ ಬ್ಯಾಂಕ್ ಲೋನ್ ಪಡೆದುಕೊಂಡಿರುವ ಸರ್ಟಿಫಿಕೇಟ್ ಇರುತ್ತೆ. ತಕ್ಷಣ ಆ ಬ್ಯಾಂಕ್ಗೆ ಕಾಲ್ ಮಾಡಿ ಪೂಜಾ ಎಂಬ ಆ ಹುಡುಗಿಯ ಅಡ್ರೆಸ್ ಅನ್ನ ಪತ್ತೆ ಮಾಡ್ತಾನೆ. ಮರುದಿನ ವಿಕಿಯನ್ನ ಕರೆದುಕೊಂಡು ಆ ಪರ್ಸ್ ಅನ್ನ ರಿಟರ್ನ್ ಕೊಡೋದಕ್ಕೆ ಅಂತ ಅಡ್ರೆಸ್ಗೆ ಹೋದಾಗ ರಮ್ಯಾ ಎಂಬ ಮತ್ತೊಬ್ಬ ಹುಡುಗಿ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಸ್ನೇಹಿತರೆ, ಈಗಲೇ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಈ ರಮ್ಯಾಳ ಫ್ರೆಂಡ್ ಆಗಿರುವ ಆ ಪೂಜಾ ಕಳೆದ 4-5 ದಿನಗಳಿಂದ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾಳೆ. ಈಗಾಗಲೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೂಜಾ ಏನಾದ್ಲು, ಆಕೆ ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗಿರೋದಿಲ್ಲ. ಡೊಮಿನಿಕ್ಗೆ ಶಾಕ್ ಆಗಿ ಒಳಗಡೆ ಬಂದು ಪೂಜಾಳ ಫೋಟೋಸ್ ಗಳನ್ನ ಹಾಗೂ ಆಕೆಯ ವಸ್ತುಗಳನ್ನ ಚೆಕ್ ಮಾಡ್ತಾನೆ. ಆಕೆಗೆ ಯಾರಾದ್ರೂ ಲವರ್ ಇದ್ರ ಅಂತ ಕೇಳಿದಾಗ ರಮ್ಯಾ ಹೇಳೋದೇನಂದ್ರೆ, ಹೌದು ಸರ್, 2 ವರ್ಷಗಳ ಹಿಂದೆ ಪೂಜಾ ಕಾರ್ತಿಕ್ ಎಂಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು. ಆದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಇಬ್ಬರ ಮಧ್ಯ ಬ್ರೇಕಪ್ ಆಗಿ ಇಬ್ಬರು ಸಪರೇಟ್ ಆದ್ರು. ಆದ್ರೆ ಇತ್ತೀಚೆಗೆ ಆಲ್ವಿನ್ ಎಂಬ ಒಬ್ಬ ಹುಡುಗ ಪದೇ ಪದೇ ಪೂಜಾಳನ್ನ ಫಾಲೋ ಮಾಡಿ ತುಂಬಾನೇ ತೊಂದರೆ ಕೊಡ್ತಿದ್ದ. ಆಕೆ ಮಿಸ್ಸಿಂಗ್ ಆಗೋದಕ್ಕೂ 2 ದಿನಗಳ ಹಿಂದೆ ಆಲ್ವಿನ್ ಆಕೆಯನ್ನ ಹುಡುಕಿಕೊಂಡು ಇಲ್ಲಿಗೂ ಕೂಡ ಬಂದಿದ್ದ ಅಂತ ಹೇಳ್ತಾಳೆ. ಮುಂದುವರೆದು, ಸರ್, 2 ವರ್ಷಗಳ ಹಿಂದೆನೆ ಬ್ರೇಕಪ್ ಆಗಿದ್ರು ಕೂಡ ಪೂಜಾ ಮಿಸ್ಸಿಂಗ್ ಆಗುವ ಹಿಂದಿನ ದಿನ ನಾಳೆ ಕಾರ್ತಿಕ್ ನನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಸರ್, ನನ್ಗೆ ಯಾಕೋ ಕಾರ್ತಿಕ್ ಅಥವಾ ಆಲ್ವಿನ್ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಪೂಜಾಗೆ ಏನಾದ್ರೂ ಮಾಡಿರ್ಬೋದು ಅಂತ ಅನುಮಾನ ಬರ್ತಿದೆ. ಹೀಗೆ ಎಲ್ಲವನ್ನ ಕೇಳಿದ ನಂತರ ಪರ್ಸ್ ಅನ್ನ ವಾಪಸ್ ಕೊಡೋದಕ್ಕೆ ಅಂತ ಬಂದ ನನ್ಗೆ ಯಾಕೆ ಇದೆಲ್ಲ ತಲೆನೋವು ಅಂತ ಡೊಮಿನಿಕ್ ವಾಪಸ್ ಮನೆಗೆ ಬರ್ತಾನೆ. ಮಾಧುರಿಗೆ ನಡೆದ ವಿಷಯವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಪೂಜಾ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಈಗ ಆ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಾಧುರಿ ಕೂಡ ಶಾಕ್ ಆಗ್ತಾಳೆ. ಅದಕ್ಕೆ ಕಾರಣವೇನಂದ್ರೆ ಈ ಮಾಧುರಿಯ ಗಂಡ ಹಲವು ವರ್ಷಗಳ ಹಿಂದೆನೆ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾನೆ. ತನ್ನ ಗಂಡ ಸತ್ತ ನಂತರ ಮಾಧುರಿ ತನಗಿದ್ದ ಒಬ್ಬನೇ ಮಗನನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾಳೆ. ಆದ್ರೆ ಆತ ಟ್ರಿಪ್ಗೆ ಹೋಗ್ತೀನಿ ಅಂತ ಹೋದವನು ನಿಗೂಢವಾಗಿ ಮಿಸ್ಸಿಂಗ್ ಆಗಿ ಇದುವರೆಗೂ ಸಿಕ್ಕೇ ಇರೋದಿಲ್ಲ. ಸೊ ಮಕ್ಕಳನ್ನ ಕಳೆದುಕೊಂಡಿರುವ ತಂದೆ ತಾಯಿಯ ದುಃಖ ಮಾಧುರಿಗೆ ಗೊತ್ತಿರುತ್ತೆ. ಡೊಮಿನಿಕ್ ಹೇಗಾದ್ರೂ ಮಾಡಿ ಪೂಜಾಗೆ ಏನಾಯ್ತು, ಆಕೆಗ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡು. ನೀನು ಪೂಜಾಳ ಈ ಕೇಸನ್ನ ಸಾಲ್ವ್ ಮಾಡಿದ್ರೆ ನೀನು ನನಗೆ ಕೊಡಬೇಕಾಗಿರುವ ಸಾಲವನ್ನ ಕೂಡ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಮಾಧುರಿ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಡೊಮಿನಿಕ್ ಹಾಗೂ ವಿಕ್ಕಿ ಪೂಜಾಳ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಪೂಜಾಳಿಗೆ ಇತ್ತೀಚೆಗೆ ತೊಂದರೆ ಕೊಡ್ತಿದ್ದ ಆಲ್ವಿನ್ ಎಂಬ ಆ ಹುಡುಗನನ್ನ ಪತ್ತೆ ಮಾಡಿ ಸರಿಯಾಗಿ ಹೊಡೆದು ವಿಚಾರಿಸ್ತಾರೆ. ಆದ್ರೆ ಗಲಾಟೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಬಂದ ಪೊಲೀಸರು ಇವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಾರೆ. ಆದ್ರೆ ಡೊಮಿನಿಕ್ ಒಬ್ಬ ಎಕ್ಸ್ ಪೊಲೀಸ್ ಮೆನ್ ಅಂತ ಗೊತ್ತಾದ ನಂತರ ಹಾಗೂ ಮಾಧುರಿ ಬಂದು ಬೇಲ್ ಕೊಟ್ಟ ಕಾರಣ ಇಬ್ಬರು ರಿಲೀಸ್ ಆಗ್ತಾರೆ. ಈಗ ವಾಪಸ್ ಮನೆಗೆ ಬಂದ ನಂತರ ಡೊಮಿನಿಕ್ ಆ ದಿನ ಪೂಜಾಳ ಪರ್ಸನಲಿ ಸಿಕ್ಕಿದ್ದ ಆ ಮೆಮೊರಿ ಕಾರ್ಡ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮೊದಲೇ ಹೇಳಿದ ಹಾಗೆ
ಹಾಗೆ ಅದಕ್ಕೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿದ ಕಾರಣ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನ ಕೈಲಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಹುಡುಗಿಯರು ಯೂಶಲಿ ಕಷ್ಟವಾಗಿರುವ ಪಾಸ್ವರ್ಡ್ ಗಳನ್ನ ಸೆಟ್ ಮಾಡೋದಿಲ್ಲ. ಮೋಸ್ಟ್ಲಿ ಪೂಜಾ 1 2 3 ಅಂತ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ಬೋದಾ ಅಂತ ಎಂಟರ್ ಮಾಡ್ತಿದ್ದ ಹಾಗೇನೆ ಪಾಸ್ವರ್ಡ್ ಮ್ಯಾಚ್ ಆಗಿ ಮೆಮೊರಿ ಕಾರ್ಡ್ ಓಪನ್ ಆಗುತ್ತೆ. ಅದರಲ್ಲಿ ಪೂಜಾ ಹೊರಗಡೆ ಹೋದಾಗ ಹಾಗೂ ಫ್ರೆಂಡ್ಸ್ ಗಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರುವಾಗ ಕ್ಯಾಪ್ಚರ್ ಮಾಡಿರುವ ಫೋಟೋಸ್ ಗಳು ಇರುತ್ತವೆ. ಜೊತೆಗೆ 2 ವರ್ಷಗಳ ಹಿಂದೆ ತನ್ನ ಬಾಯ್ ಫ್ರೆಂಡ್ ಜೊತೆ ಒಂದು ಹೋಟೆಲ್ಗೆ ಹೋದಾಗ ತಾವಿಬ್ರು ಸ್ಪೆಂಡ್ ಮಾಡಿರುವ ಪರ್ಸನಲ್ ಟೈಮ್ ನ ವಿಡಿಯೋ ಕೂಡ ಸಿಗುತ್ತೆ. ತಕ್ಷಣ ರಮ್ಯಗೆ ಕಾಲ್ ಮಾಡಿ ವಿಚಾರಿಸಿದಾಗ ಆಕೆ ನೆನಪಿಸಿಕೊಂಡು ಹೇಳೋದೇನೆಂದ್ರೆ, ಸರ್ 2 ವರ್ಷಗಳ ಹಿಂದೆ ಅವರಿಬ್ಬರು ಇಯರ್ ಎಂಡ್ ಪಾರ್ಟಿಗೆ ಅಂದ್ರೆ ಡಿಸೆಂಬರ್ 31ಕ್ಕೆ ಒಂದು ಚಿಕ್ಕ ಟ್ರಿಪ್ಗೆ ಹೋಗಿದ್ರು. ಇಬ್ಬರು ಟ್ರಿಪ್ ಮುಗಿಸಿಕೊಂಡು ವಾಪಸ್ ಬಂದ ನಂತರ ಪೂಜಾ ಕಾರ್ತಿಕ್ ನ ಮನೆಗೆ ಹೋದಾಗ ಅವನ ಕಬೋರ್ಡ್ ನಲ್ಲಿ ಒಂದು ಸೀರೆಯನ್ನ ನೋಡಿದ್ಲಂತೆ. ಆದರೆ ಅದನ್ನ ನೋಡ್ತಿದ್ದ ಹಾಗೇನೆ ಅದು ತನ್ನ ಸೀರೆ ಅಲ್ಲ ಅಂತ ಪೂಜಾಗೆ ಕನ್ಫರ್ಮ್ ಆಯ್ತಂತೆ. ಹಾಗಾದ್ರೆ ಕಾರ್ತಿಕ್ ತನಗೆ ಗೊತ್ತಾಗದ ಹಾಗೆ ಬೇರೊಬ್ಬಳು ಹುಡುಗಿಯನ್ನ ಲವ್ ಮಾಡ್ತಿರ್ಬಹುದು ಅಂತ ಪೂಜಾ ಅವನ ಜೊತೆ ಜಗಳ ಮಾಡ್ಕೊಂಡು ವಾಪಸ್ ಬಂದ್ಲು. ಈಗ ರಮ್ಯ ಹೇಳಿದ್ದನ್ನ ಕೇಳಿದ ಡೊಮಿನಿಕ್ 2 ವರ್ಷಗಳ ಹಿಂದೆನೆ ಬ್ರೇಕಪ್ ಆಗಿದ್ರು ಕೂಡ ಮತ್ತೆ ಕಾರ್ತಿಕ್ ನನ್ನ ಮೀಟ್ ಮಾಡ್ತೀನಿ ಅಂತ ರೀಸೆಂಟ್ ಆಗಿ ಪೂಜಾ ಯಾಕೆ ಹೋದ್ಲು? ಆ ಕಾರ್ತಿಕ್ ನನ್ನ ಪತ್ತೆ ಮಾಡಿದ್ರೆ ಪೂಜಾಗೆ ಏನಾಯ್ತು ಅಂತ ಗೊತ್ತಾಗುತ್ತೆ ಅಂತ ಅವನನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ತುಂಬಾನೇ ಪ್ರಯತ್ನ ಪಟ್ಟ ನಂತರ ಕಾರ್ತಿಕ್ ನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅವನ ಮನೆಗೆ ಹೋಗಿ ನೋಡಿದ್ರೆ ಅವನ ಅಕ್ಕ ಬಾಗಿಲನ್ನ ಓಪನ್ ಮಾಡ್ತಾಳೆ. ಸ್ನೇಹಿತರೆ, ಕಾರ್ತಿಕ್ ನ ಅಕ್ಕ ನಂದಿತಾ ತುಂಬಾನೇ ಫೇಮಸ್ ಆಗಿರುವ ಭರತನಾಟ್ಯಂ ಡ್ಯಾನ್ಸರ್ ಆಗಿರ್ತಾಳೆ. ಕಾರ್ತಿಕ್ ನ ಬಗ್ಗೆ ವಿಚಾರಿಸಿದಾಗ ನಂದಿತಾ ರಿವೀಲ್ ಮಾಡುವ ಟ್ವಿಸ್ಟ್ ಏನಂದ್ರೆ, ಸರ್ ಕಳೆದ 2 ವರ್ಷಗಳಿಂದ ನನ್ನ ತಮ್ಮ ಕಾರ್ತಿಕ್ ಮಿಸ್ಸಿಂಗ್ ಆಗಿದ್ದಾನೆ. 2 ವರ್ಷಗಳ ಹಿಂದೆ ನಾನು ಕೋಲ್ಕತ್ತಾಗೆ ಡ್ಯಾನ್ಸ್ ಕಲಿಯೋದಕ್ಕೆ ಅಂತ ಹೋದಾಗ ನನ್ನ ತಮ್ಮ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಯ್ತು. ತಕ್ಷಣ ನಾನು ಊರಿಗೆ ವಾಪಸ್ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ತಮ್ಮನಿಗೆ ಏನಾಯ್ತು ಅಂತ ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಇಂದಲ್ಲ ನಾಳೆ ನನ್ನ ತಮ್ಮ ವಾಪಸ್ ಬಂದೇ ಬರ್ತಾನೆ ಅಂತ ಕಾಯ್ತಿದ್ದೀನಿ ಅಂತ ತುಂಬಾನೇ ಎಮೋಷನಲ್ ಆಗ್ತಾಳೆ. ಈಗ ತಾವು ಹುಡುಕಿಕೊಂಡು ಬಂದ ಕಾರ್ತಿಕ್ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಡೊಮಿನಿಕ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಸರಿ ಅಂತ ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲೇ ಅಲ್ಲಿಗೆ ಬಂದ ಇಬ್ಬರು ಹುಡುಗರು ನಂದಿತಾಗೆ ರ್ಯಾಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಇಬ್ಬರು ಹುಡುಗರು ಯಾರು ಅಂದ್ರೆ, ಕಾರ್ತಿಕ್ 2 ವರ್ಷಗಳ ಹಿಂದೆ ಇವರ ಬಳಿ ಸಾಕಷ್ಟು ಸಾಲ ಮಾಡಿರ್ತಾನೆ. ತನ್ನ ತಮ್ಮ ಮಿಸ್ಸಿಂಗ್ ಆದ ನಂತರ ನಂದಿತಾ ಊರಿಗೆ ವಾಪಸ್ ಬಂದಾಗ ಇವಳ ಬಳಿ ಬಂದು ನಿನ್ನ ತಮ್ಮನ ಸಾಲವನ್ನ ತೀರಿಸುವಂತ ಟಾರ್ಚರ್ ಮಾಡ್ತಿರ್ತಾರೆ. ಅಷ್ಟಕ್ಕೆ ಸುಮ್ಮನಾಗದೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಈಕೆಯ ಮನೆಗೆ ಬಂದು ತುಂಬಾನೇ ಮಿಸ್ಬಿಹೇವ್ ಮಾಡ್ತಿರ್ತಾರೆ. ಅದನ್ನ ಕೇಳಿ ಕೋಪಗೊಂಡ ಡೊಮಿನಿಕ್ ಹಾಗೂ ವಿಕ್ಕಿ ಆ ಇಬ್ಬರು ಹುಡುಗರಿಗೆ ಸರಿಯಾಗಿ ಹೊಡೆದು ಓಡಿಸಿ ಬಿಡುತ್ತಾರೆ. ಡೊಮಿನಿಕ್ ನ ಬಿಹೇವಿಯರ್ ನೋಡಿ ನಂದಿತಾ ಈ ಹಿಂದೆ ನೀವು ಪೊಲೀಸ್ ಆಫೀಸರ್ ಆಗಿದ್ರ ಅಂತ ವಿಚಾರಿಸ್ತಾಳೆ. ಸ್ನೇಹಿತರೆ, ಈಗಲೇ ನಮಗೆ ಗೊತ್ತಾಗೋದೇನೆಂದ್ರೆ ಡೊಮಿನಿಕ್ಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ತಾನೊಬ್ಬ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದ್ರೆ ಬೆಳೀತಾ ಬೆಳೀತಾ ಡೊಮಿನಿಕ್ಗೆ ಗೊತ್ತಾಗಿರುತ್ತೆ ತನಗೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ಕಲರ್ ಬ್ಲೈಂಡ್ನೆಸ್ ಕಾಯಿಲೆ ಇದೆ ಅಂತ. ಆದ್ರೆ ಅದನ್ನ ಮುಚ್ಚಿಟ್ಟು ತಾನು ಪೊಲೀಸ್ ಆಫೀಸರ್ ಆಗ್ಲೇಬೇಕು ಅಂತ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಗಳನ್ನ ಸಬ್ಮಿಟ್ ಮಾಡಿ ಪೊಲೀಸ್ ಕೆಲಸ ಪಡೆದುಕೊಂಡಿರ್ತಾನೆ. ಹೀಗೆ ತನಗೆ ಪ್ರಾಬ್ಲಮ್ ಇದ್ರೂ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಹಾಗೂ ಹಾನೆಸ್ಟ್ ಆಗಿ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಹೆಸರನ್ನ ಕೂಡ ಗಳಿಸಿರುತ್ತಾನೆ. ಆದ್ರೆ ಒಂದು ಇಂಪಾರ್ಟೆಂಟ್ ರಾಬರಿ ಕೇಸ್ ನಲ್ಲಿ ಕಳ್ಳರ ಕಾರಿನ ಕಲ್ಲರ್ ಅನ್ನ ತಪ್ಪಾಗಿ ಹೇಳಿ ಸಿಕ್ಕಿ ಹಾಕಿಕೊಂಡಿರ್ತಾನೆ. ಹೈಯರ್ ಆಫೀಸರ್ ಗಳಿಗೆ ಇವನ ಮೇಲೆ ಅನುಮಾನ ಬಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿದಾಗ ಇವನಿಗೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಇದೆ ಅಂತ ಗೊತ್ತಾಗಿ ಕೆಲಸದಿಂದ ತೆಗೆದು ಹಾಕಿರ್ತಾರೆ. ಈತ ತನ್ನ ಪೊಲೀಸ್ ಕೆಲಸವನ್ನ ಕಳೆದುಕೊಳ್ತಿದ್ದ ಹಾಗೆ ಇವನ ಹೆಂಡತಿ ಕೂಡ ಇವನಿಗೆ ಡಿವೋರ್ಸ್ ಕೊಟ್ಟು ಬೇರೊಬ್ಬನನ್ನ ಮದುವೆ ಆಗ್ತಾಳೆ. ಈಗ 2 ವರ್ಷಗಳ ಹಿಂದೆ ಮಿಸ್ಸಿಂಗ್ ಆಗಿರುವ ಆ ಕಾರ್ತಿಕ್ಗೆ ಏನಾಯ್ತು ಅಂತ ಮೊದಲು ಪತ್ತೆ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಕಾರ್ತಿಕ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಒಂದು NGOದಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗಿ NGOನ ಹೆಡ್ ಆಗಿರುವ ಭಾಸ್ಕರ್ ನನ್ನ ಮೀಟ್ ಮಾಡ್ತಾರೆ. ಸ್ನೇಹಿತರೆ, ಇವರ NGOದ ಗುರಿ ಏನಾಗಿರುತ್ತೆ ಅಂದ್ರೆ ಸಮಾಜದಲ್ಲಿ ಶೋಷಣೆಗೆ ಒಳಗಾಗುವ ಹಾಗೂ ಏನಾದ್ರೂ ಅನ್ಯಾಯ ಆಗಿ ಲಾಯರ್ ಗಳಿಗೆ ಫೀಸ್ ಕೊಡೋದಕ್ಕೆ ಸಾಧ್ಯವಾಗದೆ ಕಷ್ಟಪಡ್ತಿರುವ ಜನಗಳಿಗೆ ಸಹಾಯ ಮಾಡ್ತಿರ್ತಾರೆ. ಭಾಸ್ಕರ್ ಮುಂದುವರೆದು, ಸರ್ ಕಾರ್ತಿಕ್ ನಮ್ಮ NGOದಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಆದ್ರೆ 2 ವರ್ಷಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಡಿಸೆಂಬರ್ 31ನೇ ತಾರೀಕು ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಹೊರಟು ಹೋದ. ನಂತರ ಇಬ್ಬರು ಕಾರ್ತಿಕ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಬಾಡಿಗೆಗೆ ವಾಸ ಮಾಡ್ತಿದ್ದ ಮನೆಗೆ ಹೋಗಿ ಓನರ್ ನನ್ನ ವಿಚಾರಿಸ್ತಾರೆ.
ಆ ವ್ಯಕ್ತಿ ಹೇಳೋದೇನೆಂದ್ರೆ, ಸರ್, ಕಾರ್ತಿಕ್ ಮನೆ ಖಾಲಿ ಮಾಡುವಾಗ ನನಗೆ ಕಣ್ಣಿನ ಆಪರೇಷನ್ ಆಗಿ ಕಣ್ಣುಗಳು ಮಂಜು ಮಂಜಾಗಿ ಕಾಣಿಸ್ತಿದ್ವು. ಕಾರ್ತಿಕ್ ನನ್ನ ಬಳಿ ಬಂದು ಮಾತಾಡಿ ಡಿಸೆಂಬರ್ 31ಕ್ಕೆ ಮನೆಯನ್ನ ಖಾಲಿ ಮಾಡ್ದ. ಆದ್ರೆ ಅದಾದ ಮರುದಿನ ಅಂದ್ರೆ ಜನವರಿ 1ನೇ ತಾರೀಕಿಗೆ ಬೇರೊಬ್ಬಳು ಹುಡುಗಿ ಬಂದು ಅವನ ಲಗೇಜ್ ಗಳನ್ನ ತೆಗೆದುಕೊಂಡು ಹೋದ್ಲು. ನನಗೆ ಕಣ್ಣಿನ ಆಪರೇಷನ್ ಆಗಿದ್ದ ಕಾರಣ ಆ ಹುಡುಗಿಯ ಮುಖವನ್ನ ಸರಿಯಾಗಿ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ತಾನೆ. ಈಗ ಡೊಮಿನಿಕ್ ತಕ್ಷಣ ಕಾರ್ತಿಕ್ನ ಅಕ್ಕ ನಂದಿತಾಗೆ ಕಾಲ್ ಮಾಡಿ, ಕಾರ್ತಿಕ್ ಮನೆಯನ್ನ ಖಾಲಿ ಮಾಡಿದ ನಂತರ ಮರುದಿನ ನೀನೇನಾದ್ರೂ ಅವನ ಮನೆಗೆ ಹೋಗಿ ಲಗೇಜ್ ಗಳನ್ನ ತಂದಿದ್ದ ಅಂತ ವಿಚಾರಿಸ್ತಾನೆ. ಇಲ್ವಲ್ಲ, ಆ ಸಮಯದಲ್ಲಿ ನಾನು ಇಲ್ಲಿ ಇರ್ಲೇ ಇಲ್ಲ, ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಹೇಳ್ತಾಳೆ. ಆಗ ವಿಕ್ಕಿ ಹೇಳ್ತಾನೆ, ಸರ್, ಒಂದು ವೇಳೆ ಆ ಹುಡುಗಿ ಕಾರ್ತಿಕ್ನ ಮತ್ತೊಬ್ಬಳು ಗರ್ಲ್ ಫ್ರೆಂಡ್ ಆಗಿರ್ಬೋದಾ? ಇರ್ಬೋದು, ಆದ್ರೆ ಕಾರ್ತಿಕ್ ಒಂದು NGOದಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಅವನಿಗೆ ಹಲವರು ಶತ್ರುಗಳು ಇರಬಹುದು. ಕಾರ್ತಿಕ್ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಟೋನಿ, ಸಂಜಯ್ ಹಾಗೂ ಇಬ್ರಾಹಿಂ ಎಂಬ ಮೂವರ ವಿರುದ್ಧ ಕೇಸನ್ನ ಫೈಟ್ ಮಾಡ್ತಿದ್ದ. ಒಂದು ವೇಳೆ ಈ ಮೂವರು ಸೇರಿ ಕಾರ್ತಿಕ್ಗೆ ಏನಾದ್ರೂ ಮಾಡಿರ್ಬೋದಾ ಅಂತ ಮೊದಲು ಪತ್ತೆ ಮಾಡೋಣ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಕಾರ್ತಿಕ್ ನ ಮಾವ ಚಂದ್ರಶೇಖರ್ ತಮಿಳುನಾಡಿನಲ್ಲಿ ಒಂದು ಡ್ರಾಮಾ ಕಂಪನಿಯನ್ನ ರನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಹುಡುಕಿಕೊಂಡು ಹೋಗ್ತಾರೆ. ಆದ್ರೆ ಆ ಸಮಯದಲ್ಲಿ ಬೇರೊಂದು ಊರಿನಲ್ಲಿ ಡ್ರಾಮಾ ಇದೆ ಅಂತ ಚಂದ್ರಶೇಖರ್ ಹೋಗಿರುತ್ತಾನೆ. ಡೊಮಿನಿಕ್ ಅಲ್ಲೇ ಇದ್ದ ಅಂಗಡಿಯವನಿಗೆ ಚಂದ್ರಶೇಖರ್ ವಾಪಸ್ ಬಂದ ನಂತರ ತನಗೆ ಕಾಲ್ ಮಾಡೋದಕ್ಕೆ ಹೇಳ್ತಾನೆ. ಮತ್ತೊಂದು ಕಡೆ ವಿಕ್ಕಿ ಸಂಜಯ್ ಹಾಗೂ ಇಬ್ರಾಹಿಂನನ್ನ ಫಾಲೋ ಮಾಡಿ ಅವರಿಗೆ ಕಾರ್ತಿಕ್ ನ ಫೋಟೋ ತೋರಿಸಿ ಅವರ ಬಿಹೇವಿಯರ್ ಅನ್ನ ಅಬ್ಸರ್ವ್ ಮಾಡಿರ್ತಾನೆ. ಆದ್ರೆ ಅವರಿಬ್ಬರ ಬಿಹೇವಿಯರ್ ಚೆಕ್ ಮಾಡಿದಾಗ ಅವರಿಗೆ ಕಾರ್ತಿಕ್ ನ ಮಿಸ್ಸಿಂಗ್ ಕೇಸ್ ನ ಜೊತೆ ಯಾವುದೇ ಲಿಂಕ್ ಇಲ್ಲ ಅಂತ ಗೊತ್ತಾಗಿರುತ್ತೆ. ಇನ್ನು ಉಳಿದಿರುವ ಆ ಟೋನಿ ಸದ್ಯ ದುಬೈಗೆ ಹೋಗಿದ್ದು ನಾಳೆ ಇಂಡಿಯಾಗೆ ವಾಪಸ್ ಬರ್ತಾನೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ಒಂದು ಐಡಿಯಾ ಮಾಡಿದ ಡೊಮಿನಿಕ್ ಹಾಗೂ ವಿಕ್ಕಿ ಟೋನಿಯ ಮನೆಯ ಮುಂದೆ ಬೇಕಂತಲೇ ಕಾರ್ತಿಕ್ ಮಿಸ್ಸಿಂಗ್ ಅಂತ ಪೋಸ್ಟರ್ ಗಳನ್ನ ಅಂಟಿಸುತ್ತಾರೆ. ಆ ಪೋಸ್ಟರ್ ಅನ್ನ ನೋಡ್ತಿದ್ದ ಹಾಗೇನೆ ಟೋನಿ ತುಂಬಾನೇ ಗಾಬರಿಯಾಗಿ ತಕ್ಷಣ ಯಾರಿಗೋ ಕಾಲ್ ಮಾಡ್ತಾನೆ. ಹಾಗಾದ್ರೆ ಖಂಡಿತ ಕಾರ್ತಿಕ್ ನ ಮಿಸ್ಸಿಂಗ್ ಕೇಸ್ಗೂ ಹಾಗೂ ಈ ಟೋನಿಗೂ ಏನೋ ಲಿಂಕ್ ಇರಬಹುದು ಅಂತ ಇಬ್ಬರು ಅಂದುಕೊಳ್ತಾರೆ. ಈಗ ಡೊಮಿನಿಕ್ ಸಡನ್ ಆಗಿ ಏನೋ ಫ್ಲಾಶ್ ಆಗಿ ಕಾರ್ತಿಕ್ ಕೆಲಸ ಮಾಡ್ತಿದ್ದ NGOದ ಹೆಡ್ ಆಗಿರುವ ಭಾಸ್ಕರ್ ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ 2 ವರ್ಷಗಳ ಹಿಂದೆ ಡಿಸೆಂಬರ್ 31ಕ್ಕೆ ಅಪ್ಲೋಡ್ ಮಾಡಿದ್ದ ಫೋಟೋದಲ್ಲಿ ಭಾಸ್ಕರ್ ನಾರ್ಮಲ್ ಆಗಿರ್ತಾನೆ. ಆದ್ರೆ ಅದಾದ ಮರುದಿನ ಅಂದ್ರೆ ಜನವರಿ 1ನೇ ತಾರೀಕಿಗೆ ಆತ ಅಪ್ಲೋಡ್ ಮಾಡಿದ್ದ ಫೋಟೋದಲ್ಲಿ ಅವನ ಹಣೆಗೆ ಗಾಯ ಆಗಿರುತ್ತೆ. ನಂತರ ಪೂಜಾಳ ಮನೆಗೆ ಹೋಗಿ ಅವಳ ತಾಯಿಯನ್ನ ಮೀಟ್ ಮಾಡಿ ಪೂಜಾ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಏನಾಯ್ತು ಅಂತ ಮತ್ತೊಮ್ಮೆ ಕೇಳ್ತಾರೆ. ಸರ್, ಆ ದಿನ ನಾನು ನನ್ನ ಮಗಳಿಗೆ ಕಾಲ್ ಮಾಡಿದಾಗ ನಾನು ಬಸ್ ಸ್ಟಾಪ್ ನಲ್ಲಿದ್ದೀನಿ, ಮನೆಗೆ ಬಂದು ಎಲ್ಲವನ್ನ ಹೇಳ್ತೀನಿ ಅಂತ ಹೇಳ್ತಿದ್ಲು. ಆಕೆ ಯಾರನ್ನೋ ಮೀಟ್ ಮಾಡೋದಕ್ಕೆ ಹೋಗ್ತಿರುವ ರೀತಿ ಅನ್ನಿಸ್ತಿತ್ತು. ಆದ್ರೆ ನನ್ನ ಮಗಳು ಅಂದಿನಿಂದ ವಾಪಸ್ ಬರ್ಲೇ ಇಲ್ಲ ಅಂತ ಹೇಳ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಒಂದು ವಿಷಯವೇನೆಂದ್ರೆ, ಆ ದಿನ ಡೊಮಿನಿಕ್ ಹಾಗೂ ವಿಕ್ಕಿ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಿದ್ದಾಗ ಇವರಿಬ್ಬರಿಗೆ ಒಬ್ಬ ವ್ಯಕ್ತಿ ಡ್ಯಾಶ್ ಹೊಡೆದ ಅಲ್ವಾ. ಆತ ಒಬ್ಬ ಕಳ್ಳ ಹಾಗೂ ಅವನೇ ಪೂಜಾಳ ಬ್ಯಾಗ್ ನಿಂದ ಆಕೆ ಪರ್ಸ್ ಅನ್ನ ಕದ್ದು ಎಸ್ಕೇಪ್ ಆಗ್ತಿರ್ತಾನೆ. ನಂತರ ಅಲ್ಲೇ ಇದ್ದ ಹಾಸ್ಪಿಟಲ್ ನ ಒಳಗಡೆ ಹೋಗಿ ಪೂಜಾಳ ಬ್ಯಾಗ್ ನಲ್ಲಿದ್ದ ಆಕೆ ಮೊಬೈಲ್ ಅನ್ನ ಹಾಗೂ ಬೇರೆ ಬೆಲೆ ಬಾಳುವ ವಸ್ತುಗಳನ್ನ ತೆಗೆದುಕೊಂಡು ಪರ್ಸ್ ಅನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಬಂದ ಮಾಧುರಿಗೆ ಆ ಪರ್ಸ್ ಸಿಕ್ಕಿರುತ್ತೆ. ಈಗ ಡೊಮಿನಿಕ್ ಹಾಗೂ ವಿಕ್ಕಿಗೆ NGOದ ಹೆಡ್ ಆಗಿರುವ ಭಾಸ್ಕರ್ನ ಮೇಲೆ ಅನುಮಾನ ಬಂದು ಅವನನ್ನ ಕಿಡ್ನಾಪ್ ಮಾಡಿ ಹೆದರಿಸಿ ವಿಚಾರಿಸ್ತಾರೆ. ಡಿಸೆಂಬರ್ 31ಕ್ಕೆ ಕಾರ್ತಿಕ್ NGOಗೆ ರಿಸೈನ್ ಮಾಡ್ದ ಅಂತ ನೀನೇ ಹೇಳಿದ್ದೆ. ಹೀಗಿರುವಾಗ ನೀನು ಜನವರಿ 1ನೇ ತಾರೀಕಿಗೆ ಅಪ್ಲೋಡ್ ಮಾಡಿರುವ ಫೋಟೋದಲ್ಲಿ ನಿನ್ನ ಹಣೆಗೆ ಏಟಾಗಿದೆ. ಏನಾಯ್ತು ಅಂತ ನಿಜ ಹೇಳು, ಇಲ್ಲ ಅಂದ್ರೆ ನಿನ್ನನ್ನ ಇಲ್ಲೇ ಶೂಟ್ ಮಾಡಿ ಸಾಯಿಸಿ ಬಿಡ್ತೀವಿ ಅಂತ ಥ್ರೆಟನ್ ಮಾಡ್ತಾನೆ. ಈಗ ಅದೊಂದು ಡಮ್ಮಿ ಗನ್ ಅಂತ ಗೊತ್ತಿಲ್ಲದೆ ಹೆದರಿಕೊಂಡ ಭಾಸ್ಕರ್ ಆ ದಿನ ಏನಾಯ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಭಾಸ್ಕರ್ ರನ್ ಮಾಡ್ತಿದ್ದ NGO ಇಬ್ರಾಹಿಂ ಭಾಸ್ಕರ್ ಹಾಗೂ ಟೋನಿ ವಿರುದ್ಧ ಒಂದು ಕೇಸನ್ನ ಫೈಟ್ ಮಾಡ್ತಿದ್ರಲ್ವಾ. ಆದ್ರೆ ಭಾಸ್ಕರ್ ದುಡ್ಡಿನ ಆಸೆಗೆ ಟೋನಿ ಜೊತೆ ಶಾಮೀಲಾಗಿ ಡಿಸೆಂಬರ್ 31ಕ್ಕೆ ಪಾರ್ಟಿಗೆ ಹೋಗಿರ್ತಾನೆ. ಕಾರ್ತಿಕ್ಗೆ ಭಾಸ್ಕರ್ನ ಮೇಲೆ ಅನುಮಾನ ಬಂದು ಅವನನ್ನ ಫಾಲೋ ಮಾಡ್ತಾ ಬಂದಾಗ ಆತ ಟೋನಿ ಜೊತೆ ಶಾಮೀಲಾಗಿದ್ದಾನೆ ಅಂತ ಗೊತ್ತಾಗಿರುತ್ತೆ. ತಕ್ಷಣವೇ ಕಾರ್ತಿಕ್ ತಾನು ಟೋನಿ ವಿರುದ್ಧ ಕಲೆಕ್ಟ್ ಮಾಡಿದ ಸಾಕ್ಷಿಗಳನ್ನ ಪೊಲೀಸರಿಗೆ ಕೊಡಬೇಕು ಅಂತ ಬೈಕ್ ನಲ್ಲಿ ಹೊರಡುತ್ತಾನೆ. ಆದ್ರೆ ಭಾಸ್ಕರ್ ಹಾಗೂ ಟೋನಿ ತಕ್ಷಣವೇ ತಮ್ಮ ಕಾರ್ ನಲ್ಲಿ ಕಾರ್ತಿಕ್ ನ ಬೈಕ್ ಅನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಹೀಗೆ ಬೈಕ್ ನಲ್ಲಿ ಚೇಸ್ ಮಾಡ್ತಿರುವಾಗ ಇವರಿಬ್ಬರು ಕಾರ್ತಿಕ್ ನ ಬೈಕ್ಗೆ ಗುದ್ದಿದ ಕಾರಣ ಅಲ್ಲೇ ಪಕ್ಕದಲ್ಲೇ ಇದ್ದ ಪಾಳು ಬಿದ್ದಿದ್ದ ಕೆರೆ ಒಳಗಡೆ ಬಿದ್ದು ಬಿಡುತ್ತಾನೆ. ಹೀಗೆ
ಕಾರ್ತಿಕ್ ನನ್ನ ಚೇಸ್ ಮಾಡ್ತಿರುವಾಗ್ಲೇ ಭಾಸ್ಕರ್ನ ತಲೆಗೆ ಪೆಟ್ಟಾಗಿದ್ದ ಕಾರಣ ಮರುದಿನ ಅಪ್ಲೋಡ್ ಮಾಡಿದ್ದ ಫೋಟೋದಲ್ಲಿ ಅವನ ಹಣೆಗೆ ಬ್ಯಾಂಡೇಜ್ ಅನ್ನ ಹಾಕಿರ್ತಾನೆ. ಮುಂದುವರೆದು, ಸರ್ ನಾವು ಬೇಕಂತ ಕಾರ್ತಿಕ್ ನ ಬೈಕ್ಗೆ ಆಕ್ಸಿಡೆಂಟ್ ಮಾಡ್ಲಿಲ್ಲ, ನಾವು ಟೋನಿ ವಿರುದ್ಧ ಸಾಕ್ಷಿಗಳಿದ್ದ ಆ ಫೈಲ್ಸ್ ಗಳನ್ನ ಈಸ್ಕೋಬೇಕು ಅಂತ ಹೋಗ್ತಿದ್ವಿ ಅಷ್ಟೇ. ಆದ್ರೆ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗಿ ಆತ ಕೆರೆ ಒಳಗಡೆ ಬಿದ್ದು ಸತ್ತೋದ ಅಂತ ಹೇಳ್ತಾನೆ. ಈತ ಕಾರ್ತಿಕ್ ಆ ಕೆರೆ ಒಳಗಡೆ ಬಿದ್ದು ಸತ್ತೋದ ಅಂತ ಹೇಳಿದ್ದನ್ನ ಕೇಳಿದ ಡೊಮಿನಿಕ್ಗೆ ತಲೆ ಕೆಡುತ್ತೆ. ಯಾಕಂದ್ರೆ ಆತ 2 ವರ್ಷಗಳ ಹಿಂದೆ ಸತ್ತು ಹೋಗಿದ್ರೆ ಇತ್ತೀಚೆಗೆ ಪೂಜಾ ಯಾಕೆ ಅವನನ್ನ ಹೋಗಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲು. ಖಂಡಿತ ಇದರ ಹಿಂದೆ ಬೇರೆ ಏನೋ ಮಿಸ್ಟರ್ ಇದೆ ಅಂತ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಆ ಕೆರೆಯನ್ನ ಚೆಕ್ ಮಾಡಿಸ್ತಾರೆ. ಮತ್ತೊಂದು ಕಡೆ ಅದೇ ದಿನ ಕಾರ್ತಿಕ್ ನ ಬರ್ತ್ಡೇ ಇದ್ದ ಕಾರಣ ನಂದಿತಾ ತನ್ನ ತಮ್ಮನ ಇಷ್ಟದ ಪಾಯಸವನ್ನ ಮಾಡಿರ್ತಾಳೆ. ಈ ಕಡೆ ಪೊಲೀಸರು ಆ ಕೆರೆಯಲ್ಲಿ ಸರ್ಚ್ ಮಾಡಿದಾಗ ಕಾರ್ತಿಕ್ ನ ಬೈಕ್ ನ ಜೊತೆ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಶಾಕ್ ಆದ ಡೊಮಿನಿಕ್ ತಕ್ಷಣ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಸಿಕ್ಕಿರುವ ಡೆಡ್ ಬಾಡಿ ಪೂಜಾಳದ್ದು ಅಂತ ಗೊತ್ತಾಗುತ್ತೆ. ಕೆರೆಯಲ್ಲಿ ಕಾರ್ತಿಕ್ ನ ಡೆಡ್ ಬಾಡಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಪೂಜಾಳ ಡೆಡ್ ಬಾಡಿ ಸಿಕ್ತಲ್ಲ ಅಂತ ಎಲ್ಲರಿಗೂ ತುಂಬಾನೇ ಶಾಕ್ ಆಗಿರುತ್ತೆ. ಅದೇ ಸಮಯಕ್ಕೆ ಡೊಮಿನಿಕ್ ನ ಫ್ರೆಂಡ್ ಕಾಲ್ ಮಾಡಿ, ಡೊಮಿನಿಕ್ ನೀನು 2 ನಂಬರ್ಗಳ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡು ಅಂತ ಹೇಳಿದ್ದೆ ಅಲ್ವಾ? ನಾನು ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಆ 2 ನಂಬರ್ಗಳು ಯಾವತ್ತೂ ಕೂಡ ಒಬ್ಬರಿಗೊಬ್ಬರು ಕಾಲ್ ಮಾಡೇ ಇಲ್ಲ. ಹಾಗೂ ಒಂದು ನಂಬರ್ ಸ್ವಿಚ್ ಆಫ್ ಆದ ನಂತರವೇ ಮತ್ತೊಂದು ನಂಬರ್ ಸ್ವಿಚ್ ಆನ್ ಆಗಿದೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಅಷ್ಟಕ್ಕೂ ಆ 2 ನಂಬರ್ಗಳು ಯಾರದ್ದು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಈಗ ಡೊಮಿನಿಕ್ ತಕ್ಷಣ ಪೊಲೀಸರ ಸಹಾಯದಿಂದ ಪೂಜಾಳ ಮೊಬೈಲ್ ಡೇಟಾವನ್ನ ರಿಕವರ್ ಮಾಡಿಕೊಂಡು ಅದನ್ನ ಚೆಕ್ ಮಾಡಿದಾಗ ಅದರ ಒಳಗಡೆ ನಂದಿತಾ ಭರತನಾಟ್ಯ ಮಾಡ್ತಿರುವ ಫೋಟೋಸ್ ಗಳಿರುತ್ತವೆ. ನಂದಿತಾಳನ್ನ ಈ ಹಿಂದೆ ನಾನು ವಿಚಾರಿಸಿದಾಗ ಪೂಜಾ ಯಾರು ಅಂತಾನೆ ಗೊತ್ತಿಲ್ಲ, ಆಕೆಯನ್ನ ನೋಡೇ ಇಲ್ಲ ಅಂತ ಹೇಳಿದ್ಲು. ಆದ್ರೆ ಪೂಜಾಳ ಫೋನ್ ನ ಒಳಗಡೆ ನಂದಿತಾಳ ಫೋಟೋಸ್ ಗಳು ಸಿಗೋದಕ್ಕೆ ಹೇಗೆ ಸಾಧ್ಯ? ತಕ್ಷಣ ಡೊಮಿನಿಕ್ ನಂದಿತಾಳ ಮನೆಯಲ್ಲಿ ಕೆಲಸ ಮಾಡ್ತಿರುವ ವ್ಯಕ್ತಿಗೆ ಪೂಜಾಳ ಫೋಟೋವನ್ನ ತೋರಿಸಿ ವಿಚಾರಿಸ್ತಾನೆ. ಪೂಜಾಳ ಫೋಟೋವನ್ನ ನೋಡ್ತಿದ್ದ ಹಾಗೇನೆ ಒಂದು ರೀತಿ ಗಾಬರಿಯಾದ ಆ ವ್ಯಕ್ತಿ ತಕ್ಷಣ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಡೊಮಿನಿಕ್ ವಿಕ್ಕಿಗೆ ಹೊರಗಡೆ ವೇಟ್ ಮಾಡೋದಕ್ಕೆ ಹೇಳಿ ಒಬ್ಬನೇ ನಂದಿತಾಳ ಮನೆಯ ಒಳಗಡೆ ಬರ್ತಾನೆ. ಈ ಕಡೆ ನಂದಿತಾ ಮನೆಯಲ್ಲಿದ್ದ ತನ್ನ ಫ್ರಿಡ್ಜ್ ಅನ್ನ ಓಪನ್ ಮಾಡಿದಾಗ ಶಾಕಿಂಗ್ಲಿ ಅದರ ಒಳಗಡೆ ಜಾನ್ ಎಂಬ ಹುಡುಗನ ಡೆಡ್ ಬಾಡಿ ಇರುತ್ತೆ. ಈ ಜಾನ್ ಬೇರೆ ಯಾರು ಅಲ್ಲ, ಕಾರ್ತಿಕ್ ತನ್ನ ಬಳಿ ಸಾಲ ಮಾಡಿದ್ದ ಅಂತ ನಂದಿತಾಗೆ ಹರಾಜ್ ಮಾಡ್ತಿದ್ದ ಅಲ್ವಾ, ಅವನನ್ನೇ ಕೊಲೆ ಮಾಡಿರ್ತಾಳೆ. ಅದು ಕೂಡ ಹೇಗೆ ಅಂದ್ರೆ ಪ್ಲಾನ್ ಮಾಡಿ ಅವನನ್ನ ಮನೆಗೆ ಕರೆಸಿ ಪಾಯಸದ ಒಳಗಡೆ ವಿಷ ಹಾಕಿ ಸಾಯಿಸಿರ್ತಾಳೆ. ಈಗ ತನ್ನನ್ನ ಮಾತನಾಡಿಸೋದಕ್ಕೆ ಅಂತ ಒಳಗಡೆ ಬಂದಿದ್ದ ಡೊಮಿನಿಕ್ ಕೂಡ ಶಾಕಿಂಗ್ಲಿ ಅದೇ ಪಾಯಸವನ್ನ ಕೊಡ್ತಾಳೆ. ಆದ್ರೆ ಡೊಮಿನಿಕ್ ಆ ಪಾಯಸವನ್ನ ಪಕ್ಕಕ್ಕಿಟ್ಟು ಒಂದೊಂದೇ ಟ್ವಿಸ್ಟ್ ಗಳನ್ನ ರಿವೀಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀನು ಕಾರ್ತಿಕ್ ಅಕ್ಕ ತಮ್ಮ ಅಂತ ಹೇಳಿದ್ದೆ ಅಲ್ವಾ? ನಿಮ್ಮಿಬ್ಬರ ಮೊಬೈಲ್ ನಂಬರ್ ಅನ್ನ ಚೆಕ್ ಮಾಡಿಸಿದಾಗ ಯಾವತ್ತೂ ಕೂಡ ನೀವು ಒಬ್ಬರಿಗೊಬ್ಬರು ಕಾಲ್ ಮಾಡಿ ಮಾತಾಡೇ ಇಲ್ಲ ಅಂತ ಗೊತ್ತಾಯ್ತು. ಕಾರ್ತಿಕ್ ನ ನಂಬರ್ ಇನ್ಆಕ್ಟಿವ್ ಆದ ನಂತರವೇ ನಿನ್ನ ನಂಬರ್ ಆಕ್ಟಿವ್ ಆಗಿದೆ. ಜೊತೆಗೆ ಪೂಜಾ ಮಿಸ್ಸಿಂಗ್ ಆಗಿ ಸಾಯೋದಕ್ಕೂ ಮುಂಚೆ ನಿನ್ನ ಡ್ಯಾನ್ಸ್ ವಿಡಿಯೋವನ್ನ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾಳೆ. ಇದರರ್ಥ ಪೂಜಾ ನಿನ್ನನ್ನ ಮೀಟ್ ಮಾಡೋದಕ್ಕೆ ಅಂತ ಆ ದಿನ ಬಂದ ನಂತರವೇ ಕೊಲೆಯಾಗಿದ್ದಾಳೆ. ಹೀಗೆ ಡೊಮಿನಿಕ್ ಹೇಳ್ತಿರುವಾಗ್ಲೇ ಕಾರ್ತಿಕ್ ನ ಮಾವನಾಗಿರುವ ಚಂದ್ರಶೇಖರ್ ಕಾಲ್ ಮಾಡ್ತಾನೆ. ಸರ್, ಏನ್ ವಿಷಯ, ನೀವು ನನ್ನನ್ನ ಯಾಕೆ ಹುಡುಕಿಕೊಂಡು ಬಂದಿದ್ರಿ ಅಂತ ವಿಚಾರಿಸ್ತಾನೆ. ಆಗ ಡೊಮಿನಿಕ್ 2 ವರ್ಷಗಳಿಂದ ಮಿಸ್ಸಿಂಗ್ ಆಗಿರುವ ಕಾರ್ತಿಕ್ ನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅಂತ ವಿಚಾರಿಸಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆತ ಹೇಳೋದನಂದ್ರೆ, ಸರ್ ಕಾರ್ತಿಕ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ತುಂಬಾನೇ ಇಂಟ್ರೋವರ್ಟ್ ಹುಡುಗ ಆಗಿದ್ದ. ಆದ್ರೆ ಅವನಿಗಿದ್ದ ಒಂದೇ ಒಂದು ಪ್ಯಾಷನ್ ಅಂದ್ರೆ ತನ್ನ ಅಕ್ಕನ ಜೊತೆಗೆ ಸೇರಿ ಡ್ರಾಮಾ ಮಾಡೋದು. ಕಾರ್ತಿಕ್ ತನ್ನ ಅಕ್ಕ ನಂದಿತಾಳನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ. ಆದ್ರೆ ಆಕೆಗಿದ್ದ ಹೃದಯ ಸಂಬಂಧಿ ಕಾಯಿಲೆಯಿಂದ ಚಿಕ್ಕ ವಯಸ್ಸಲ್ಲೇ ಸತ್ತು ಹೋದ್ಲು. ತನ್ನ ಅಕ್ಕ ಸತ್ತ ನಂತರ ಕಾರ್ತಿಕ್ ಮತ್ತಷ್ಟು ಡಿಪ್ರೆಷನ್ಗೆ ಹೊರಟು ಹೋದ. ಸರ್, ಅಷ್ಟು ಮಾತ್ರವಲ್ಲದೆ ಕಾರ್ತಿಕ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ವಲ್ಪ ಹುಡುಗಿಯರ ರೀತಿ ಬಿಹೇವ್ ಮಾಡ್ತಿದ್ದ. ಮನೆಯಲ್ಲಿ ಯಾರೋ ಇಲ್ಲದಿರುವಾಗ ಹುಡುಗಿಯರ ಡ್ರೆಸ್ ಗಳನ್ನ ಹಾಕೊಂಡು ಅವರಂತೆನೆ ಮೇಕಪ್ ಮಾಡಿಕೊಳ್ತಿದ್ದ. ಒಂದು ದಿನ ಈ ವಿಷಯ ಅವನ ತಂದೆಗೆ ಹಾಗೂ ನನಗೆ ಗೊತ್ತಾಗಿ ಕಾರ್ತಿಕ್ಗೆ ಸರಿಯಾಗಿ ಹೊಡೆದು ಬುದ್ಧಿ ಹೇಳಿದ್ವಿ. ಆದ್ರೆ ನೀವು ನೋಡಿದ್ರೆ ಕಾರ್ತಿಕ್ ಮಿಸ್ಸಿಂಗ್ ಆಗಿ ನಂದಿತಾ ಬದುಕಿದ್ದಾಳೆ ಅಂತ ಹೇಳ್ತಿದ್ದೀರಾ, ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಡೊಮಿನಿಕ್ ಹೀಗೆ ಮಾತನಾಡ್ತಿರುವಾಗ್ಲೇ ನಂದಿತಾ ಅವನ ಹಿಂದೆ ಬಂದು ನಿಲ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನಂದ್ರೆ ಈ ನಂದಿತಾ ಬೇರೆ ಯಾರು ಅಲ್ಲ, ಇವಳೆ ಕಾರ್ತಿಕ್. ಅಂದ್ರೆ ಕಾರ್ತಿಕ್ ತನ್ನ ಜೆಂಡರ್ ಅನ್ನ ಚೇಂಜ್ ಮಾಡ್ಕೊಂಡು ತಾನು ನಂದಿತಾ ಅಂತ ಜೀವನ ಮಾಡ್ತಿರ್ತಾನೆ. ಅಷ್ಟಕ್ಕೂ 2 ವರ್ಷಗಳ ಹಿಂದೆ ಅಂದ್ರೆ ಡಿಸೆಂಬರ್ 31ನೇ ತಾರೀಕು ಏನಾಗಿರುತ್ತೆ ಅಂದ್ರೆ ಟೋನಿ ಹಾಗೂ ಭಾಸ್ಕರ್ ಇವನನ್ನ ಚೇಸ್ ಮಾಡ್ತಾ ಬಂದು ಇವನ ಬೈಕ್ಗೆ ಗುದ್ದಿರ್ತಾರಲ್ವಾ.
ಈತ ಸತ್ತು ಹೋದ ಅಂದುಕೊಂಡು ಹೆದರಿಕೊಂಡ ಅವರಿಬ್ಬರು ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಇನ್ನು ಕೂಡ ಬದುಕಿದ್ದ ಕಾರ್ತಿಕ್ ಸ್ವಲ್ಪ ಸಮಯದ ನಂತರ ಕೆರೆಯಿಂದ ಹೊರಗಡೆ ಬಂದಿರ್ತಾನೆ. ಈಗ ಮೊದಲೇ ಸಾಕಷ್ಟು ಸಾಲ ಮಾಡಿ ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಿದ್ದ ಕಾರ್ತಿಕ್ ಒಂದು ಐಡಿಯಾ ಮಾಡ್ತಾನೆ. ತಾನು ಮಿಸ್ಸಿಂಗ್ ಆಗಿದ್ದೀನಿ ಅಂತ ಎಲ್ಲರೂ ನಂಬುವ ಹಾಗೆ ಮಾಡಿ ತನ್ನ ಜೆಂಡರ್ ಅನ್ನ ಚೇಂಜ್ ಮಾಡಿಕೊಂಡು ತನ್ನ ಅಕ್ಕನ ಐಡೆಂಟಿಟಿಯಲ್ಲಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದಾಗಿ 2 ವರ್ಷಗಳ ನಂತರ ಅಂದ್ರೆ ರೀಸೆಂಟ್ ಆಗಿ ಪೂಜಾ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಗಳನ್ನ ನೋಡ್ತಿರುವಾಗ ಈ ಕಾರ್ತಿಕ್ ನ ಅಂದ್ರೆ ನಂದಿತಾಳ ಭರತನಾಟ್ಯಂ ವಿಡಿಯೋವನ್ನ ನೋಡ್ತಾಳೆ. ಇವನ ಬಿಹೇವಿಯರ್ ಅನ್ನ ನೋಡ್ತಿದ್ದ ಹಾಗೇನೆ ಪೂಜಾಗೆ ಕನ್ಫರ್ಮ್ ಆಗಿರುತ್ತೆ ಇದು ನಂದಿತಾ ಅಲ್ಲ, ಬದಲಿಗೆ ಕಾರ್ತಿಕ್ ಅಂತ. ತಕ್ಷಣ ಮನೆಗೆ ಬಂದು ಇದರ ಬಗ್ಗೆ ವಿಚಾರಿಸಿದಾಗ ಇಬ್ಬರ ಮಧ್ಯ ಜಗಳ ಆಗಿ ಈ ಕಾರ್ತಿಕ್ ಅಂದ್ರೆ ನಂದಿತಾ ಪೂಜಾಳನ್ನ ಹಿಂದಕ್ಕೆ ತಳ್ಳಿ ಬಿಟ್ಟಿರ್ತಾಳೆ. ಪೂಜಾಳ ತಲೆಗೆ ತುಂಬಾನೇ ಪೆಟ್ಟಾದ ಕಾರಣ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಈಗ ಏನ್ ಮಾಡೋದು ಅಂತ ಹೆದರಿಕೊಂಡ ನಂದಿತಾ ನಂತರ ಮನೆ ಕೆಲಸದವನ ಜೊತೆ ಸೇರಿ ಪೂಜಾಳ ಡೆಡ್ ಬಾಡಿಯನ್ನ ಆ ಕೆರೆಯಲ್ಲಿ ಡಿಸ್ಪೋಸ್ ಮಾಡಿಸಿರ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ 2 ವರ್ಷಗಳ ಹಿಂದೆ ಪೂಜಾ ಹಾಗೂ ಕಾರ್ತಿಕ್ಗೆ ಬ್ರೇಕಪ್ ಆಗಿತ್ತಲ್ವಾ. ಅದು ಕೂಡ ಕಾರ್ತಿಕ್ ನ ಕಬೋರ್ಡ್ ನಲ್ಲಿ ಸೀರೆಯನ್ನ ನೋಡಿ ಈತ ಬೇರೊಬ್ಬ ಹುಡುಗಿಯ ಜೊತೆ ಅಫೇರ್ ನಲ್ಲಿ ಇರಬಹುದು ಅಂತ ಬ್ರೇಕಪ್ ಮಾಡಿಕೊಂಡಿದ್ಲಲ್ವಾ. ಕಾರ್ತಿಕ್ ಮನೆಯಲ್ಲಿ ಯಾರೋ ಇಲ್ಲದಿರುವಾಗ ಸೀರೆಯನ್ನ ಉಟ್ಕೊಂಡು ನೋಡ್ತಿರ್ತಾನೆ. ಆದ್ರೆ ಪೂಜಾಗೆ ಆ ಸೀರೆ ತಂದೆ ಅಂತ ಹೇಳೋದಕ್ಕೆ ಸಾಧ್ಯವಾಗದೆ ಬ್ರೇಕಪ್ ಮಾಡಿಕೊಂಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಡೊಮಿನಿಕ್ ತನ್ನ ಬಗ್ಗೆ ಎಲ್ಲ ಗೊತ್ತಾಯ್ತು ಅಂತ ನಂದಿತಾ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಹೊರಗಡೆ ವೇಟ್ ಮಾಡ್ತಿದ್ದ ವಿಕ್ಕಿ ಇವರಿಬ್ಬರ ಗಲಾಟೆ ಕೇಳಿ ತಕ್ಷಣ ಮನೆಯ ಒಳಗಡೆ ಓಡಿ ಬರುತ್ತಾನೆ. ಈಕೆ ಡೊಮಿನಿಕ್ ಮೇಲೆ ಅಟ್ಯಾಕ್ ಮಾಡ್ತಿರೋದನ್ನ ನೋಡ್ತಿದ್ದ ಹಾಗೆ ತನ್ನ ಬಳಿ ಇದ್ದ ಆ ಫೇಕ್ ಗನ್ ಅನ್ನ ಹೊರಗಡೆ ತೆಗಿತಾನೆ. ಅದು ನಿಜವಾದ ಗನ್ ಅಂತ ಹೆದರಿಕೊಂಡ ನಂದಿತಾ ಹಾಗೂ ಆಕೆ ಮನೆ ಕೆಲಸದವನು ಸರೆಂಡರ್ ಆಗ್ತಾರೆ. ತಕ್ಷಣವೇ ವಿಕ್ಕಿ ಪೊಲೀಸರಿಗೆ ಕಾಲ್ ಮಾಡಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿಸ್ತಾನೆ. ನಂತರ ಗಾಯಗಳಾಗಿದ್ದ ಡೊಮಿನಿಕ್ ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.